ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನು ಇಲ್ಲಿ ಬಟ್ಟಲಿನಿಂದ ರವೆ ಇಡ್ಲಿಯನ್ನು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲನ್ನು ತೊಗೊಂಡು ಅದಕ್ಕೆ ನಾನಿಲ್ಲಿ ಬಾರಿಕ್ ರವನ್ನು ತೊಗೋತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಬಟ್ಟಲಿನಿಂದ ಒಂದು ದೀಡ್ ಬಟ್ಟಲು ಬಾರಿಕ್ ರವನ್ನು ತೊಗೋತಾ ಇದ್ದೀನಿ. ಮತ್ತು ಅದೇ ಬಟ್ಟಲಿನಿಂದ ಒಂದು ಬಟ್ಟಲು ಮೊಸರನ್ನು ಹಾಕೋತಾ ಇದ್ದೀನಿ. ಮತ್ತು ಒಂದು ಬಟ್ಟಲು ನೀರನ್ನು ಹಾಕೋತಾ ಇದ್ದೀನಿ. ನೋಡಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯನ್ನು ಪೇಸ್ಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಅದೆಲ್ಲ ಹಾಕಿದ ಮೇಲೆ ನಾವು ಒಂದು ಸರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಒಂದು ಸ್ವಲ್ಪ ನೀರು ಬೇಕು ಅಂದರೆ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ಇವಾಗ ಇದನ್ನು ಒಂದು ಅರ್ಧ ಗಂಟೆದವರೆಗೆ ನಾವು ಇದನ್ನು ನೆನೆಯಲು ಬಿಟ್ಬಿಡೋಣ. ನೋಡಿ, ಇವಾಗ ಅರ್ಧ ಗಂಟೆ ಆಗಿದೆ. ಇವಾಗ ನಾನು ಇದನ್ನು ತೆಗಿತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಮೊಸರು ಮತ್ತು ರವೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ನೋಡಿ, ಎಷ್ಟು ಸೂಪರಾಗಿ ನೆಂದು ಹೋಗಿದೆ. ಇವಾಗ ತುಂಬಾ ಸಾಫ್ಟಾಗಿ ಆಗಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇತ್ತು, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನಾವು ಇದನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ಈ ಮಿಶ್ರಣವನ್ನು ನೋಡ್ತಾ ಇರ್ಬೋದು ನೀವು. ಇವಾಗ ನಾನು ಒಂದು ಈನೋ ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದು ಗ್ರೀನ್ ಕಲರ್ ಇರುವ ಈನೋ ಪ್ಯಾಕೆಟು. ಇದಕ್ಕೆ 1 ಸ್ಪೂನಷ್ಟು ನಾವು ಈನೋ ಹಾಕಿ ಮತ್ತು ಅದರ ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಇವಾಗ ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ಸ್ಟೆಂಟಾಗಿ ಮಾಡುವುದರಿಂದ ನಾವು ಇಲ್ಲಿ ಈನೋ ಬಳಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಇಲ್ಲಿ 3 ಬಟ್ಟಲನ್ನು ತೊಗೊಂಡಿದ್ದೀನಿ. ಇದಕ್ಕೆ ಚೆನ್ನಾಗಿ ಎಣ್ಣೆಯನ್ನು ಹಚ್ಕೊತಾ ಇದ್ದೀನಿ. ನೋಡಿ, ಒಂದು ಬ್ರಷ್ನಿಂದ ಎಣ್ಣೆಯನ್ನು ಚೆನ್ನಾಗಿ ಹಚ್ಕೊಳ್ಳಿ. ನೋಡಿ, ಈನೋ ಹಾಕಿದ ಮೇಲೆ ಲೇಟ್ ಮಾಡಬಾರ್ದು. ನಾವು ಆವಾಗಲೇ ಫಟ್ ಅಂತ ನಾವು ಇಲ್ಲಿ ಇಡ್ಲಿಯನ್ನು ಹಾಕೊಳ್ಳೋಣ. ನೋಡಿ, ಈ ಬಟ್ಟಲಿಗೆ ನಾನು ಅರ್ಧ ಬಟ್ಟಲಷ್ಟು ಮಿಶ್ರಣವನ್ನು ಹಾಕೋತಾ ಇದ್ದೀನಿ. ನೋಡಿ, ಇದು ಉಬ್ಬಿ ಬರುತ್ತೆ ಮೇಲ್ಗಡೆ, ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ಟವ್ ಮೇಲೆ ನೀರು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ಒಂದು ಬಾಳಿಗೆಯಲ್ಲಿ. ಇವಾಗ ನೀರು ಕುದೀತಾ ಇದೆ. ನಾನು ಈ ರೀತಿ ಇರುವ ಒಂದು ಸ್ಟ್ಯಾಂಡ್ ಕೂಡ ಇಟ್ಕೊತಾ ಇದ್ದೀನಿ. ನೋಡಿ, ಇವಾಗ ಈ ಬಟ್ಟಲನ್ನು ಇದರಲ್ಲಿ ಇಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, 3 ಬಟ್ಟಲು ಇಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಬಟ್ಟಲು ಕೂಡ ಇದ್ರ ಮೇಲ್ಗಡೆ ಇಡ್ತಾ ಇದ್ದೀನಿ. ಇವಾಗ ನಾವು ಮೇಲೆ ಒಂದು ಢಕ್ಕನವನ್ನು ಮುಚ್ಚಿ ಇದನ್ನು ಕ್ಲೋಸ್ ಮಾಡಿ ಬಿಡಬೇಕು. ಇದು ನಾವು ಒಂದು 15ರಿಂದ 20 ನಿಮಿಷ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. 15-20 ನಿಮಿಷದಲ್ಲಿ ನಮ್ಮ ಇಡ್ಲಿ ಅಂತೂ ರೆಡಿಯಾಗಿ ಸೂಪರಾಗಿರುತ್ತದೆ. ನೋಡಿ, ಇವಾಗ 15 ನಿಮಿಷ ಆಗಿದೆ. ತೆಗೆದು ನೋಡಿ, ಒಂದು ಟೂತ್ಪಿಕ್ ಇರುತ್ತಲ್ವ, ಅದರಿಂದ ಈ ರೀತಿ ನೋಡ್ಕೊಳ್ಬೇಕು. ಇದಕ್ಕೆ ಅಂಟುತ್ತಿಲ್ಲ ಅಂದರೆ ಇದು ರೆಡಿಯಾಗಿದೆ ಅಂತ ಅರ್ಥ. ಇದೊಂದು ಸ್ವಲ್ಪ ಇನ್ನೊಂದು 2 ನಿಮಿಷ ಆಗಲಿ. ಮತ್ತು ಢಕ್ಕನವನ್ನು ಮುಚ್ಚಿ ನಾನು ಇನ್ನೊಂದು 2 ನಿಮಿಷ ಇಟ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಹಸಿ ಅನ್ನಿಸ್ತಾ ಇತ್ತು, ಅದಕ್ಕೆ. ಇವಾಗ 2 ನಿಮಿಷ ಆಗಿದೆ. ಮತ್ತೆ ತೆಗೆದು ಮತ್ತೆ ನೋಡ್ತಾ ಇದ್ದೀನಿ. ನೋಡಿ, ಒಂದು ಟೂತ್ಪಿಕ್ನಿಂದ ನೋಡಿ, ಇಲ್ಲಾಂದರೆ ಒಂದು ಚಾಕುದಿಂದ ಕೂಡ ನೀವು ನೋಡ್ಕೊಳ್ಬೋದು. ನೋಡಿ, ಇವಾಗ ಇದು ಪರ್ಫೆಕ್ಟಾಗಿ ಬಂದಿದೆ. ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ಇದನ್ನು ಇವಾಗ ತೆಗೆದಿಟ್ಕೊಳ್ಳೋಣ. ಒಂದೊಂದಾಗಿ ಬಟ್ಟಲು ನಾವು ತೆಗೆದುಕೊಳ್ಬೇಕು. ಒಂದು ಬಟ್ಟೆಯಿಂದ ಆರಾಮಾಗಿ ತೆಕ್ಕೊಳ್ಳಿ, ಕೈ ಸುಡುತ್ತೆ, ತುಂಬ ಬಿಸಿ ಇರುತ್ತೆ. ಅದಕ್ಕೋಸ್ಕರ ನಾವು ಒಂದು ಬಟ್ಟೆಯಿಂದ ತೆಕ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಕೆಳಗಡೆ ಇಟ್ಟಿದ ಮೇಲೆ ಒಂದು ಸ್ವಲ್ಪ ನಾವು ಇದನ್ನು ಆರುವುದಕ್ಕೆ ಬಿಡಬೇಕು. ಒಂದು 2 ನಿಮಿಷ ತಣ್ಣಗಾಗದ ಮೇಲೆ ನಾವು ಇದನ್ನು ಇಡ್ಲಿ ತೆಕ್ಕೋಬೇಕು. ಸೂಪರಾಗಿ ಎದ್ದು ಬರುತ್ತವೆ. ಬಿಸಿ ಇರುವಾಗ ಅಂಟ್ಕೊಳ್ತವೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಆರುವುದಕ್ಕೆ ಬಿಡಬೇಕು. ನೋಡಿ, ಇವಾಗ ಒಂದು ಸ್ವಲ್ಪ ಆರಿದೆ. ನಾನು ಇವಾಗ ತೆಗಿತಾ ಇದ್ದೀನಿ. ನೋಡಿ, ಈ ರೀತಿ ಚಾಕುದಿಂದ ಈ ರೀತಿ ನಾವು ಕೊನೆಯಲ್ಲಿ ಈ ರೀತಿ ಚಾಕುದಿಂದ ತೆಕ್ಕೊಳ್ಬೇಕು. ಆರಾಮಾಗಿ ಎದ್ದು ಬರ್ತವೆ ಇಡ್ಲಿ. ನೋಡಿ, ಇದೇ ರೀತಿ ನಾನು ಎಲ್ಲ ಇಡ್ಲಿಯನ್ನು ತೆಕ್ಕೋತಾ ಇದ್ದೀನಿ. ನೋಡಿ, ಎಷ್ಟು ಸೂಪರಾಗಿ ಬಂದಿದೆ. ನೋಡಿ, ಒಂದೊಂದಾಗಿ ಈ ರೀತಿ ನಾನು ಒಂದು ಪ್ಲೇಟಲ್ಲಿ ಇಟ್ಕೋತಾ ಇದ್ದೀನಿ. ನೋಡಿ, ಸೂಪರಾದ ನಮ್ಮ ಈ ಇನ್ಸ್ಟೆಂಟ್ ರವೆ ಇಡ್ಲಿ ಅಂತೂ ಸೂಪರಾಗಿ ಬಟ್ಟಲಲ್ಲಿ ಮಾಡಿಕೊಂಡ್ರೆ ತುಂಬಾ ಸೂಪರಾಗಿ ಕಾಣಿಸ್ತವೆ. ನೋಡೋದಕ್ಕೂ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತವೆ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ನೀವು ಒಂದು ಸರ್ತಿ ಮಾಡಿ ನೋಡಿ. ಮನೆಯಲ್ಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್.